ನನ್ನ ಒಂದು ಪರಿಚಯ ಮಾಡೋದಕ್ಕೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವರಿಗೆ ಒಂದು ನೋಟನ್ನು ಕಳಿಸಿದ್ದೆ. ಅದರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ನಾನೊಂದು ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಇವತ್ತು ಈ ನಡುವೆ ನಾನು ಎಲ್ಲ ಒಂದು ಪರಿಚಯದಲ್ಲೂ ಹಾಕುವಂಥದ್ದು. ಹಾರ್ವರ್ಡ್ ಯೂನಿವರ್ಸಿಟಿ ಕೇಳಿದ್ದೀರಾ? ಬಹಳ ವಿಶ್ವದಾದ್ಯಂತ ನಂಬರ್ 1 ಯೂನಿವರ್ಸಿಟಿ ಅಂತ ಬಹಳಷ್ಟು ಜನ ರೆಕಗ್ನೈಸ್ ಮಾಡುವಂತಹ ಒಂದು ವಿಶ್ವವಿದ್ಯಾಲಯ. ಬಹಳಷ್ಟು ಜನ ಕೇಳ್ತಾರೆ, ನೀವು ಅಲ್ಲಿ ಓದಿದ್ರಾ, ನೀವು ಅಷ್ಟು ಓದಿದ್ರಾ, ಅದು ಓದೋದಿಕ್ಕೆ ಅಲ್ಲಿ ಹೋಗಿ ಓದೋದಿಕ್ಕೆ 5 ಎಸ್ಸೆ ಬರಿಬೇಕಿತ್ತು, ಬಹಳ ಕಷ್ಟವಾದಂತಹ ಒಂದು ಎಕ್ಸಾಮ್ ಬರಿಬೇಕಿತ್ತು, 10 ವರ್ಷ ಕೆಲಸ ಮಾಡಿ ಅದ್ರ ಬಗ್ಗೆ ದೀರ್ಘವಾಗಿ ಅಲ್ಲಿ ಒಂದು ಲೆಟರ್ ಆಫ್ ರೆಫರೆನ್ಸ್ ಇಂಥದೆಲ್ಲ ಬರೆದು ಕೊಟ್ಟಾದ ನಂತರ ತುಂಬ ಕಾಂಪಿಟೇಟಿವ್ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗೋದಿಕ್ಕೆ. ಆದರೆ ನನಗೆ ಇವತ್ತು ಏನು ಅನಿಸಿದೆ ಅಂದರೆ, ಹಾರ್ವರ್ಡ್ಗೆ ಹೋಗೋದಿಕ್ಕೆ ಮಾಡುವಷ್ಟು ಕೆಲಸಕ್ಕಿಂತ ಬಹುಶಃ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಓದಬೇಕು ಅಂದರೆ ನಾನು ಇನ್ನೂ ಜನ್ಮ ತಗೊಂಡು ಬರಬೇಕಾಗಿದೆಯೇನೋ ಅಂತ ಅನಿಸಿದೆ ನನಗೆ. ಯಾಕೆ ಹೇಳ್ತೀನಿ ಅಂದರೆ, 3 ಕಾರಣಕ್ಕೆ. ಒಬ್ಬರು ಇಂಗ್ಲಿಷಿನ ಒಬ್ಬರು ಆಥರ್ ಇದ್ದಾರೆ. 14 ವಯಸ್ಸಿದ್ದಾಗ ನಾನು ಆ ಪುಸ್ತಕವನ್ನು ಓದಿದ್ದು, ನಿಮಗಿಂತ ಇನ್ನೂ ಚಿಕ್ಕೋಳಿದ್ದಾಗ. ಆ ಪುಸ್ತಕದಲ್ಲಿ ಒಬ್ಬ ಚಿಕ್ಕ ಹುಡುಗ, ನಾವೇನು ಮೋಕ್ಷ ಅಂತ ಅರ್ಥ ಮಾಡ್ಕೊಳ್ತೀವೋ ಅಥವಾ ಆ ಮೋಕ್ಷವನ್ನು ಹುಡ್ಕೊಂಡು ಅಥವಾ ಅಂತಹ ಒಂದು ಫೀಲಿಂಗ್ ಅನ್ನ ಹುಡ್ಕೊಂಡು ವಿಶ್ವ ಎಲ್ಲ ಹೋಗಿ ಪ್ರವಾಸ ಮಾಡಿ ಬಂದಂತೆ. ಇಲ್ಲಿ ಸಿಕ್ಕಬಹುದು, ಅಲ್ಲಿ ಸಿಕ್ಕಬಹುದು, ಕಷ್ಟಪಟ್ಟು ಬ್ಯಾಗ್ ಎತ್ಕೊಂಡು ಎಲ್ಲ ಕಡೆ ಹೋಗಿ ಪ್ರವಾಸ ಮಾಡಿ, ಇಲ್ಲ ಇಲ್ಲಿ ಸಿಗ್ಬೋದು, ಅಲ್ಲಿ ಸಿಗ್ಬೋದು, ಹಿಂಗೆ ವರ್ಷಾನ್ಗಟ್ಲೆ ಹೋಗಿ 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 ಬಂದಾದ ನಂತರ ಆ ಹುಡುಗನಿಗೆ ಸಿಕ್ಕಿದ್ದು ಒಂದು ಜಾಗದಲ್ಲಿ. ಅದು ಯಾವ ಜಾಗ ಅಂದರೆ ತನ್ನದೇ ಆದಂತಹ ಮನೆಯಲ್ಲಿ, ತನ್ನದೇ ದೇಶದಲ್ಲಿ, ತನ್ನದೇ ನೆಲದಲ್ಲಿ. ಇವತ್ತು ನಿಮಗೆ ಅರಿವಾಗದೇ ಇರುವಂಥದ್ದು ನಾನು ನಿಮಗೆ ಹೇಳ್ತೀನಿ. ನಾನು ಹುಟ್ಟು ಬೆಳೆದಿದ್ದಂತಹ ವಾತಾವರಣ ಇದಲ್ಲ, ನಾನು ಹೋಗಿದಂಥ ಶಾಲೆ ಈ ಥರ ಅಲ್ಲ, ನಾನು ಓದಿದಂಥ ಸಂಸ್ಥೆಗಳು ಹೀಗಿರಲಿಲ್ಲ. ಹೇಗೆ ಅಂದರೆ ಪರಿಸರದ ಜೊತೆಗಿರುವಂತಹ ಅವಕಾಶ ಇರ್ಬೋದು. ಮುಖ್ಯವಾಗಿ ಪ್ರಭಾಕರ್ ಭಟ್ರು, ನಮ್ಮ ಹಿರಿಯರು ಹೇಳ್ದಂಗೆ, ನಮ್ಮ ಸನಾತನ ಧರ್ಮದ ಅಡಿಗಲ್ಲಿನ ಮೇಲೆ ಕಟ್ಟಿರುವಂತಹ ವಿದ್ಯಾಭ್ಯಾಸ ಆಗಿರಲಿಲ್ಲ. ಅದು ಯೂಶುವಲ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಡಿಷನ್ ಕಲಿಬೇಕು, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸಬ್ಟ್ರಾಕ್ಷನ್ ಕಲಿಬೇಕು, ಹೀಗೆ ಹೀಗೆ ಹೋಗ್ಕೊಂಡು ಅಂತಹದ್ದಂತಹ ಒಂದು ವಾತಾವರಣ. ಆ ವಾತಾವರಣದಲ್ಲಿ ಹುಟ್ಟು ಬೆಳೆದಂತಹ ನಾನು ಪ್ರಪಂಚ ಎಲ್ಲ ಹುಡ್ಕೊಂಡು ಬಂದೆ. ಅಂಡ್ ಸ್ಪೆಸಿಫಿಕ್ ಆಗಿ ಅಮೆರಿಕಾನಲ್ಲಿ ಹುಡ್ಕೊಂಡು ಬಂದೆ. ಬಹಳಷ್ಟು ವರ್ಷಗಳ ಹಿಂದೆ ಗಾಂಧೀಜಿಯವರು ಲಂಡನ್ಗೆ ಹೋಗಿದ್ರು, ಅಂಬೇಡ್ಕರ್ ಅವರು ನ್ಯೂಯಾರ್ಕ್ಗೆ ಹೋಗಿದ್ರು. ಈ ಕಾಲದಲ್ಲಿ ಅಮೆರಿಕಾಗೆ ಹೋಗೋದು ಅನ್ನೋದು ನಮಗೆಲ್ಲರಿಗೂ ಹುಚ್ಚು. ಸ್ವಲ್ಪ ನನ್ನ ಮನೆತನದಲ್ಲಿ ಅದೊಂದು ಇಂಜಿನಿಯರಿಂಗ್ ಮಾಡಬೇಕು, ನಂತರ ಅಮೆರಿಕಾಗೆ ಹೋಗಬೇಕು ಅನ್ನೋ ಒಂದು ಆಸಕ್ತಿ. ಅದು ಈಗ ತಾನೇ ಸಂಪತ್ ಶೆಟ್ಟರು ಮಾತಾಡಿದ್ರು, ದುಡ್ಡಿನ ಬೆಲೆ. ಒಂದು ಉದ್ಯಮಿಯಾಗಿ ಅಮೆರಿಕಾದಲ್ಲಿ ಹೇಗೆ ಅಂದರೆ ದುಡ್ಡಿದ್ರೆ ಎಲ್ಲಾನು ಅಂತ. ಹೌದು, ಅರ್ಥ ಮುಖ್ಯ. ನಮ್ಮಲ್ಲೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಒಂದು ಹೇಳುವಂಥದ್ದಿದೆ. ಮುಖ್ಯಸ್ಥ ಕೊಡಬೇಕು, ನಾವು ಅದಕ್ಕೆ ವ್ಯಾಲ್ಯೂ ಕೊಡಬೇಕು. ಆದರೆ ಈ ಪ್ರಪಂಚದಲ್ಲಿ ನಾವು ಯಾವ ಸಮಯದಲ್ಲಿ ಇದ್ದೀವಿ ಅಂದರೆ ದುಡ್ಡು ಮಾತ್ರ. ಅಂತಹ ಪ್ರಪಂಚವನ್ನ ಅಮೆರಿಕ ನೋಡುವಂಥದ್ದು, ಅಂತಹ ಪ್ರಪಂಚವನ್ನ ನಾವು ಜಾಸ್ತಿ ವರ್ಲ್ಡ್ ಪವರ್ ಆಗಿ ನೋಡುವಂತಹ ಅಮೆರಿಕ ಇರೋದ್ರಲ್ಲಿ ಆ ಒಂದು ಓದನ್ನ ನಾನು ನೋಡ್ಕೊಂಡು ಬಂದಾದ ನಂತರ ನನ್ನನ್ನು ಇಲ್ಲಿ ವಾಪಸ್ ಕರ್ಕೊಂಡು ಬರ್ತು ಭಾರತ. ಯಾಕೆ ಅಂದರೆ ಎಷ್ಟೇ ದುಡ್ಡಿದ್ರೂ ಕೂಡ ಆ ದುಡ್ಡನ್ನ ನಿಜವಾದ ಸಮಾಜಕ್ಕೆ ಒಳ್ಳೆತನಕ್ಕೆ ಬಳಸಲಿಲ್ಲ ಅಂದರೆ ಏನು ಉಪಯೋಗ? ನಾನು ಯಾಕೆ ಇದನ್ನು ಹೇಳ್ತೀನಿ? ಈ ನಮ್ಮ ಇವತ್ತು ನಾವು ನೋಡಿದಂತಹ ಶಿಶು ಮಂದಿರದಲ್ಲಿ ಒಂದು ಲೈನ್ ಇಡುವಂತಹ ಆಟ ಇತ್ತು, ಅದರಿಂದ ಕಲಿಯುವಂಥದ್ದು. ಇಲ್ಲಿ ಎಷ್ಟು ಜನ ಇದೇ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋದು ಕೈಯಲ್ಲಿ ತೋರಿಸ್ಬೋದಾ? ಇದೇ ಶಾಲೆಯಲ್ಲಿ ಓದಿ ಬಂದಿರುವಂಥದ್ದು ಎಷ್ಟು ಜನ ಇದ್ದಾರೆ? ಹಿಂದೆ ಯಾರು ಇಲ್ವಾ? ಇದ್ದೀರಾ? ಆಯಿತು. ನೀವೆಲ್ಲ ಬಹುಶಃ ನೋಡಿರ್ತೀರ. ಆ ಒಂದು ಬೇರೆ ಬೇರೆ ಲೆಂತ್ ಇರುವಂತಹ ಲೈನನ್ನು ಸಮ ಮಾಡೋದಕ್ಕೆ ಒಂದು ಅವಕಾಶ ಇತ್ತು.
ಹೌದಾ? ಸಮಾಜ ಇರುವಂಥದ್ದು ಸಮವಾಗಿಲ್ಲ. ನಾನು ಹೇಗೆ ಹುಟ್ಟು ಬರ್ತೀನಿ, ಎಂತಹ ಮನೆಯಲ್ಲಿ ಹುಟ್ಟು ಬರ್ತೀನಿ, ಯಾವ ಪರಿಸ್ಥಿತಿಯಲ್ಲಿ ಹುಟ್ಟು ಬರ್ತೀನಿ, ಅಥವಾ ಜೀವನ ನನಗೆ ಕೊಡುವಂತಹ ಚಾಲೆಂಜಸ್ ಯಾವುದನ್ನು ನಾವು ಡಿಟರ್ಮೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬಾರಿ ನಮಗಿಂತ ಬಡ ಕುಟುಂಬದವರು ಇರಬಹುದು, ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ಅರಿತಿರುವಂಥವ್ರು ಇರ್ಬೋದು, ಅವ್ರನ್ನ ನೋಡಿ ನಾವು ಅನ್ಕೊಂಡಿರ್ತೀವಿ ಅಯ್ಯೋ ಪಾಪ. ಆದರೆ ಅದು ಅಯ್ಯೋ ಪಾಪಕ್ಕೆ ನಿಂತು ಹೋಗುತ್ತೆ. ಸಮಾಜ ಕಟ್ಟಬೇಕಾಗಿರುವಂಥದ್ದು ನಾವು ಯಾರೇ ಎಲ್ಲಿಂದನಾದರೂ ಬರಲಿ, ಯಾವ ಕುಟುಂಬದಲ್ಲಿ ಆದರೂ ಹುಟ್ಟಲಿ, ಅವರಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಮಾಡಿಕೊಡ್ಬೇಕು. ನನಗಿವತ್ತು ಕಾಣ್ತಾ ಇರೋದು ಏನು ಅಂದರೆ, ಆ ಶಿಶು ಮಂದಿರದಲ್ಲಿ ಹೇಗೆ ಲೈನನ್ನು ಸಮ ಮಾಡಿದ್ರೋ, ಇಂತಹ ಒಂದು ವಿದ್ಯಾ ಕೇಂದ್ರದಲ್ಲಿ ಎಲ್ಲರಿಗೂ ಕೂಡ ನೀವು ಎಲ್ಲಿಂದ ಆದರೂ ಬರಬಹುದು, ನೀವು ಏನಾಗಿ ನಿಮ್ಮ ಮನೆ ವಾತಾವರಣ ಹೇಗೆ ಇರಬಹುದು, ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರಬಹುದು, ನಿಮಗೆ ಒಂದು ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದೆಯಲ್ಲ, ಆ ಒಂದು ಆಪರ್ಚುನಿಟಿ ನಿಮಗೆ ಈ ವಿದ್ಯಾ ಕೇಂದ್ರದಲ್ಲಿ ಸಿಗ್ತಾ ಇದೆ. ಅದನ್ನು ಮರಿಬೇಡಿ. ಅದು ಯಾಕೆ ಮುಖ್ಯ ಆಗತ್ತೆ? ಬಹುಶಃ ನಾವೆಲ್ಲರೂ ಇಲ್ಲಿ ಕೂತಿರೋರಿಗೆ ಕಾಲೇಜು, ಸ್ಕೂಲು, ಈ ಸಮಯಗಳೆಲ್ಲ ಖುಷಿ ತರುವಂಥದ್ದು. ಯಾಕೆಂದರೆ ನಮ್ಮ ಟೆಸ್ಟ್ ಇರೋದು ಬರೀ ಎಕ್ಸಾಮಿನೇಷನ್ ಮಾತ್ರ. ಎಕ್ಸಾಮಿನೇಷನ್ ಕಷ್ಟ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಕಷ್ಟ ಇದೆ. ಆದರೆ ಜೀವನದ ಎಕ್ಸಾಮಿನೇಷನ್ ಇನ್ನೂ ಕಷ್ಟ ಬರುತ್ತೆ. ಅದನ್ನು ಎದುರಿಸೋಕ್ಕೆ ನಮಗೆ ಬೇಕಾಗಿರುವಂತಹ ಅಸ್ತ್ರಗಳನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಇಲ್ಲಿ ಮಾತಾಜಿಯರು ಕೂತಿದ್ದಾರೆ, ಬಹಳಷ್ಟು ಜನ ಗುರುಗಳಂತ ನೋಡುವಂತಹವ್ರು ನಾವು. ಅವರು ನಮ್ಮನ್ನ ಗೈಡ್ ಮಾಡ್ತಿದ್ದಾರೆ ಇವಾಗ, ಆದರೆ ನಂತರ ಗೈಡ್ ಮಾಡೋದಕ್ಕೆ ಯಾರು ಬರ್ತಾರೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೊ ಇಲ್ಲಿ ನಮ್ಮದು ಪ್ರಿಪರೇಷನ್ ಫೇಸಲ್ಲಿ ನಾವು ಇರೋದು. ಆ ಪ್ರಿಪರೇಷನ್ ಫೇಸ್ನಲ್ಲಿ ನಾನು ನಿಮಗೆ 3 ಅಂಶಗಳನ್ನು ಹೇಳ್ತೀನಿ, ನೀವು ಒತ್ತು ಕೊಡಬೇಕಾಗಿರೋವಂಥದ್ದು. ಒಂದು, ಇಲ್ಲಿ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ, ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಕಾನ್ಫಿಡೆನ್ಸ್ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೀವಲ್ಲ, ಎಲ್ಲ ವಿಷಯದಲ್ಲೂ ಗಟ್ಟಿಯಾಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಆ ಕಾನ್ಫಿಡೆನ್ಸ್ ಬರೋದು ಕಾಂಪಿಟೆನ್ಸಿನ ಮೇಲೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಾನ್ಫಿಡೆನ್ಸ್ ಅದಾಗದೇ ಬರುತ್ತೆ. ನೀವು ಯಾವುದೇ ಕೆಲಸ ತಗೊಳ್ಳಿ, ನೀವು ಏನೇ ಕೆಲಸ ಮಾಡಿ, ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಿಮ್ಮ ಒಂದು ಮನಸ್ಥಿತಿ ಆಗಿರಬೇಕು. ಯಾರು ನಿಮ್ಮನ್ನ ಅವತ್ತು ಚಾಲೆಂಜ್ ಮಾಡೋಕ್ಕಾಗಲ್ಲ. ವಿಶೇಷವಾಗಿ ನಾನು ಮಹಿಳೆಯರಿಗೆ ಹೇಳ್ತೀನಿ, ಯುವತಿಯರಿಗೆ ನಾನು ಹೇಳ್ತೀನಿ ವಿಶೇಷವಾಗಿ. ಯಾಕೆ ಅಂದರೆ ಸಮಾಜ ಬದಲಾಗ್ತಾ ಇದೆ, ಸಮಾಜದಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ತಾ ಇದೆ ನಮಗೆ. ಆ ಸಮಯದಲ್ಲಿ ನಮಗೆ ಬೇಕಾಗಿರೋದು ಕಾಂಪಿಟೆನ್ಸ್, ಅದನ್ನು ಮರಿಬಾರ್ದು. ಎರಡನೇದು, ನೀವು ಎಷ್ಟೇ ನನಗೆ ಅಂತ ನಾನು ಕೆಲಸ ಮಾಡ್ಕೊಳ್ತಾ ಇರೋಂತಹ ಸಂದರ್ಭದಲ್ಲಿ, ಹೌದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಬಲವಾಗಬೇಕು. ಆದರೆ ಶೆಟ್ರು ಹೇಳ್ದಂಗೆ ಆ ಆರ್ಥಿಕ ಬಲತನ ಏನಕ್ಕೆ, ಅದು ಕಾರಣ ಫೈನಲ್ ಆಗಿ ಎಲ್ಲಿಗೆ ಹೋಗುತ್ತೆ? ಸಮಾಜ, ದೇಶ. ಇದಕ್ಕೆ ಒಂದೇ ಒಂದು ಪಾತ್ ಇಲ್ಲ. ನೀವೊಬ್ಬ ಉದ್ಯಮಿ ಆಗ್ಬೋದು, ನೀವೊಬ್ರು ಟೀಚರ್ ಆಗ್ಬೋದು, ನೀವೊಬ್ರು ಆರ್ಟಿಸ್ಟ್ ಆಗ್ಬೋದು. ಇದು ಯಾವುದೇ ಕೆಲಸದಲ್ಲಿ ಹೋದ್ರೂ ಕೂಡ ನಿಮಗೆ ದೇಶಕ್ಕೆ ಕೊಡಬಹುದಾದಂತಹ ಕೊಡುಗೆಗಳು ಬಹಳ ಇದೆ. ಹಾಗಾಗಿ ಆ ಒಂದು ದೇಶ ಸೇವೆ ಅಂತ ಇದೆಯಲ್ಲ, ನೀವು ಇಷ್ಟು ಕಲ್ತ್ಕೊಂಡು ಬಂದಿರುವಂತಹ ದೇಶ ಸೇವೆ, ಅದು ಇವಾಗ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ನಮ್ಮ ಮೀಡಿಯನ್ ಏಜ್, ಭಾರತದಲ್ಲಿ ಮೀಡಿಯನ್ ಏಜ್ ಅಂತ ಏನು, ಮೀಡಿಯನ್ ಅಂತ ಗೊತ್ತಲ್ಲ ಎಲ್ಲರಿಗೂ, ಅಂದರೆ ಆವ್ರೇಜ್ಗಿಂತ ಇನ್ನೊಂದು ಥರ ಕಾನ್ಸೆಪ್ಟ್. 28. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇದು ನಾವು ಹೋಗ್ತಿರೋದು ಅಮೃತ ಕಾಲದಲ್ಲಿ ಅಂತ. ಅಂದರೆ ಸುಮ್ಮನೆ ಅಂತ ಅಮೃತ ಕಾಲ ಅಂತ ಹೇಳ್ತಿಲ್ಲ, ವಿಶ್ವಾದ್ಯಂತ ಆಗ್ತಿರೋಂತಹ ಬದಲಾವಣೆಗಳು ಬಹಳಷ್ಟಿವೆ. ಇಲ್ಲಿ ಕಾಮರ್ಸ್ ಓದ್ತಿರೋರು ಎಷ್ಟು ಜನ ಇದ್ದೀರಾ? ಕಾಮರ್ಸ್ ಓದ್ತಿರೋರು ಎಷ್ಟು ಜನ ಇದ್ದೀರಾ? ಓಕೆ. ಸೈನ್ಸ್ ಓದ್ತಿರೋರು ಎಷ್ಟು ಜನ ಇದ್ದೀರಾ? ಆರ್ಟ್ಸ್ ಓದ್ತಿರೋರು? ನಿಮ್ಮೆಲ್ಲರಲ್ಲೂ ಕಾಮನ್ ಏನಿದೆ ಗೊತ್ತಾ? ಇವತ್ತಿನ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಕಾಮನ್ ಏನಿದೆ ಗೊತ್ತಾ? ಒಂದು ವರ್ಡ್, ಬಟ್ ಟೂ ಲೆಟರ್ಸ್, AI. ನೀವು ಕಾಮರ್ಸ್ ಓದ್ಬೋದು, ನೀವು ಆರ್ಟ್ಸ್ ಓದ್ಬೋದು, ನೀವು ಸೈನ್ಸ್ ಓದ್ಬೋದು. ಇವತ್ತು ಬದಲಾಗಿರುವಂತಹ ಪ್ರಪಂಚದಲ್ಲಿ AI ಅನ್ನೋದು ಎಲ್ಲ ಕೆಲಸಗಳನ್ನು ಇಂಪ್ಯಾಕ್ಟ್ ಮಾಡುವಂಥದ್ದು. ಬಹುಶಃ
ನಮ್ಮ ರೈತರಿಗೆ ಅಷ್ಟು ಇಂಪ್ಯಾಕ್ಟ್ ಆಗದೇ ಇರಬಹುದು. ಆದರೆ ಇಂತಹ ಪ್ರಪಂಚದಲ್ಲಿ ಅಂಡ್ ಪರ್ಟಿಕ್ಯುಲರ್ ಆಗಿ ಭಾರತಕ್ಕೆ ಯಾಕೆ ನೀವು ಚೆನ್ನಾಗಿ ಕೆಲಸ ಮಾಡೋದು ಯಾಕೆ ಮುಖ್ಯ ಅಂದರೆ, AI ಒಂದು ಥ್ರೆಟ್ಟು ಕೂಡ. ನಮಗೆಲ್ಲರಿಗೂ ಅಯ್ಯೋ ನಮ್ಮ ಕೆಲಸ ಇರಲ್ವೇನೋ, ನೀವು ಗ್ರ್ಯಾಜುಯೇಟ್ ಆದಂತಹ ಸಮಯದಲ್ಲಿ ಯಾವ ಥರ ಇರುತ್ತೆ ಪ್ರಪಂಚ ನಾನು ಹೇಳೋದಕ್ಕಾಗೋದಿಲ್ಲ. ChatGPT ಎಲ್ಲರಿಗೂ ಗೊತ್ತಿದೆಯಾ ChatGPT ಅದ್ರ ಕೇಪಬಿಲಿಟಿ ಏನು ಅಂತ ಗೊತ್ತಿದೆಯಲ್ಲ? ಗೊತ್ತಿದೆಯಾ? ಅದು ಬಂದಿರೋದು ಈ ಕೊನೆ 2 ವರ್ಷದಲ್ಲಿ. ಇನ್ನು 3-4 ವರ್ಷದಲ್ಲಿ ಏನೇನು ಆಗತ್ತೆ ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕೈಯಲ್ಲಿರೋದು ಏನು? ಹೊಸ ತಂತ್ರಜ್ಞಾನ ಬರೋದು ಅದು ನಮ್ಮ ಕೈಯಲ್ಲಿಲ್ಲ. ಆ ಹೊಸ ತಂತ್ರಜ್ಞಾನನ ಹೇಗೆ ಬಳಸೋದು ಮತ್ತೆ ಒಳ್ಳೇದಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾಗೋದಕ್ಕೆ ಬಳಸೋದು ನಮ್ಮ ಕೈಯಲ್ಲಿದೆ. ನೀವು ಯಾವುದೇ ಸ್ಟ್ರೀಮ್ ತಗೊಳ್ಳಿ, AI ಮೇಲೆ ಒಂದು ಒತ್ತು ಇರಲೇಬೇಕು. ಮತ್ತೆ ವಿಶೇಷವಾಗಿ ಯುವ ಪಾಪ್ಯುಲೇಷನ್ ಇರುವಂತಹ ನಮ್ಮ ದೇಶದಲ್ಲಿ AI ಬಳಸಿ ನಮ್ಮ ಹಳೇ ಒಂದು ಆಧುನಿಕ ಗ್ರೇಟ್ನೆಸ್ ಏನಿದೆ ಅದನ್ನು ಬಳಸಿ ನಾವು ಹೇಗೆ ಇನೋವೇಷನ್ ಮಾಡ್ಬೋದು ಅಂತ ಒಂದು ಅವಕಾಶ ನಮಗೆ ಬಂದಿದೆ. ನೀವೆಲ್ಲರೂ ಸೋಷಿಯಲ್ ಮೀಡಿಯಾ ಬಗ್ಗೆ ಅವೇರ್ನೆಸ್ ಇದೆ ಅಲ್ಲ? ಎಲ್ಲ ಸೋಷಿಯಲ್ ಮೀಡಿಯಾ ಬರೋದು ಎಲ್ಲಿಂದ? ಫೇಸ್ಬುಕ್ ಓನರ್ ಯಾರು, ಟ್ವಿಟರ್ ಓನರ್ ಯಾರು, ಇನ್ಸ್ಟಾಗ್ರಾಮ್ ಓನರ್ ಯಾರು? ಇಂಡಿಯನ್ ಅವರು, ಭಾರತೀಯರ ಅವರು. ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ. ಯಾವ ತಂತ್ರಜ್ಞಾನ ಬೇರೆ ದೇಶದಿಂದ ಬಂದು ಇಲ್ಲಿ ನಾವು ಉಪಯೋಗಿಸ್ಕೋತಾ ಇದ್ದೀವೋ, ನಿಮ್ಮ ಜನರೇಷನ್ನಲ್ಲಿ ಇರುವಂತಹ ದೊಡ್ಡ ಸವಾಲು ಏನು ಅಂದರೆ, ಇಲ್ಲಿಯ ಇನೋವೇಷನ್ ಹೇಗೆ ಮಾಡೋದು, ಭಾರತದಲ್ಲಿ ನಾವು ಹೇಗೆ ಇನೋವೇಷನ್ ಮಾಡೋದು. ಇಂತಹ ಸವಾಲುಗಳನ್ನ ಬರೀ ನಾನು ಅಂತ ಯೋಚನೆ ಮಾಡಿದ್ರೆ ಅದಾಗಲ್ಲ, ದೇಶ ಅಂತ ಯೋಚನೆ ಮಾಡಿದ್ರೆ ನಮಗೂ ಒಂದು ದೊಡ್ಡ ಸವಾಲಾಗತ್ತೆ, ಮತ್ತೆ ಜೊತೆಗೆ ಕೆಲಸ ಮಾಡೋ ಒಂದು ಅವಕಾಶ ಆಗತ್ತೆ. ಮೂರನೇದು, ವಿಶೇಷವಾಗಿ ಈ ಒಂದು ತಂತ್ರಜ್ಞಾನ ಮತ್ತೆ ಹೊಸತನದ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ರೆ ನಮ್ಮದು ಏನು, ದೇಶ ಏನು, ನಮ್ಮ ಆಧ್ಯಾತ್ಮದ ಮೂಲಗಳಲ್ಲಿ ಇರೋಂತಹ ವಿಷಯಗಳನ್ನು ಮರ್ತು ಬಿಡ್ತೀವ ನಾವು. ಪ್ರಭಾಕರ್ ಭಟ್ರು ಮಾತಾಡ್ತಾ ಹೇಳಿದ್ರು, ಎರಡನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು. ನಾನು ಯೂನಿವರ್ಸಿಟಿಲಿದ್ದಾಗ ಒಂದು ಕಥೆಯನ್ನು ಕೇಳಿದ್ದೆ. ಬಹಳಷ್ಟು ಜನಕ್ಕೆ ಇಲ್ಲಿ ನಮ್ಮಲ್ಲಿ ಐರನ್ ಡಿಫಿಷಿಯನ್ಸಿ ಅಂತ ಇದೆ, ಮಹಿಳೆಯರಿಗೆ ಚಿಕ್ಕ ಮಕ್ಕಳಿಗೆ. ಆ ಐರನ್ ಡಿಫಿಷಿಯನ್ಸಿಗೆ ನೀವು ಮಾತ್ರೆ ಕೊಡಬಹುದು, ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ಸರಿ ಮಾಡಬೇಕು ಅಂದರೆ ಇಂಜೆಕ್ಷನ್ ಕೊಡಬಹುದು. ಆದರೆ ಚಿಕ್ಕ ಮಕ್ಕಳಿಗೆ ಅದು ಮಾಡಬೇಕು ಅಂತಾಗ ಏನೋ ಎಲ್ಲರಿಗೂ ಅದು ಸರಿ ಹೋಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಕಂಪನಿ ಶುರು ಮಾಡಿ ಗ್ರೌಂಡಿಗೆ ಹೋಗಿ ಅರ್ಥ ಮಾಡ್ಕೊಳ್ತು. ಚಿಕ್ಕ ಮಕ್ಕಳು ಏನು ಹಾಕ್ಕೊಳ್ತಾರೆ, ಬಟ್ಟೆ, ಒಂದು ಸರ ಇರುತ್ತೆ, ಅವತ್ತು ಒಂದು ದೇವ್ರದ್ದು ಏನಾರದ್ದು ಇದ್ದೇ ಇರುತ್ತಲ್ವ. ಆ ಒಂದು ಸರದಲ್ಲಿ ಒಳಗಡೆ, ಒಂದು ಆಮ್ಯುಲೆಟ್ ಒಳಗಡೆ ಒಂದು ಡಿವೈಸನ್ನು ಹಾಕೋದು. ಅದು ಸ್ಕಿನ್ನಿಗೆ ಟಚ್ ಆದಾಗ ಎಲ್ಲನೂ ಐರನ್ ಅದರಿಂದ ಹೋಗ್ತಾ ಇತ್ತು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮಲ್ಲಿರುವಂತಹ ಈ ಒಂದು ಸಮಯದಲ್ಲಿರುವಂತಹ ಸವಾಲುಗಳನ್ನು ಎದುರಿಸಬೇಕು ಅಂದರೆ ನಾವು ಎಲ್ಲಿಂದನೂ ಏನನ್ನೋ ತಗೊಂಡು ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ನಮ್ಮಲ್ಲೇ ಬಹಳಷ್ಟು ಈ ಜ್ಞಾನ ಇದೆ, ನಮ್ಮಲ್ಲೇ ಬಹಳಷ್ಟು ಈ ಒಂದು ಪ್ರಾಕ್ಟೀಸಸ್ ಇದೆ. ಆ ಎರಡನ್ನು ಒಟ್ಟಿಗೆ ಕರ್ಕೊಂಡು ಬಂದು ಇವತ್ತಿನ ಪ್ರಪಂಚದ ಸವಾಲುಗಳನ್ನು ನಾವು ಎದುರಿಸ್ಬಹುದು. ಆ ಒಂದು ಪ್ರಿಪರೇಷನ್ನ ಶ್ರೀರಾಮ ವಿದ್ಯಾಕೇಂದ್ರ ನಿಮಗೆ ಮಾಡ್ತಾ ಇದೆ. ನೀವಿಷ್ಟು ಜನ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ಅಂತ ಹೇಳಿದ್ರಲ್ಲ, ಎಲ್ಲರೂ ಫಸ್ಟ್ PUC, ಸೆಕೆಂಡ್ PUC ಆದ ನಂತರ ಒಳ್ಳೆ ಡಿಗ್ರಿಗೆ ಹೋಗಿ ಒಳ್ಳೆ ಕಾಲೇಜಲ್ಲಿ ಓದಿ ಒಂದು ಕಣ್ಣು AI ಮೇಲಿಟ್ಟಿರಿ. ಅದನ್ನು ನೀವೇ ಕಲಿಬೇಕಾಗಿರುವಂಥದ್ದು. ಪ್ರಪಂಚ ಬದಲಾಗ್ತಾ ಇದೆ. ಒಂದು ಕಣ್ಣು ಯಾವತ್ತೂ ಅದ್ರ ಮೇಲೆ ಇಟ್ಟಿರಿ. ಕಾಂಪಿಟೆನ್ಸನ್ನು ಫೋಕಸ್ ಮಾಡಿ. ಮತ್ತು ಯಾವತ್ತೂ ಕೂಡ ಏನೇ ಕೆಲಸ ಮಾಡಿದ್ರೂ ಕೂಡ ನನ್ನಿಂದ ದೇಶಕ್ಕೆ ಏನಾಗಬಹುದು, ನನ್ನಿಂದ ಸಮಾಜಕ್ಕೆ ಏನಾಗಬಹುದು ಅಂತ ಒಂದು ಚಿಂತನೆ ಇರಲಿ. ಇಷ್ಟು ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.